ದೊಡ್ಡ ಮನೆ ಎದ್ದೋರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಯಶಸ್ವಿಯಾಗಿ ಸರ್ಜರಿ ಮುಗಿದಿದೆ. ಸತತ 6 ಗಂಟೆಗಳ ಕಾಲ ನಡೆದಂತ ಆಪರೇಷನ್ ಯಶಸ್ವಿಯಾಗಿದ್ದು ಶಿವಣ್ಣ ಚೇತರಿಸಿಕೊಳ್ತಿದ್ದಾರೆ. ಶಾಕಿಂಗ್ ವಿಚಾರ ಅಂದ್ರೆ ಮೂತ್ರಕೋಶವನ್ನೇ ಕಟ್ ಮಾಡಲಾಗಿದೆ. ಹಾಗಾದ್ರೆ ಸರ್ಜರಿ ಹೇಗಿತ್ತು? ಶಿವಣ್ಣ ಈಗ ಹೇಗಿದ್ದಾರೆ? ವೈದ್ಯರು ಹೇಳಿದ್ದೇನು? ಮುಂದಿನ ದಿನಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ? ಈ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕನ್ನಡ ಚಿತ್ರರಂಗದ ಪ್ರಾರ್ಥನೆ ಫಲಿಸಿದೆ. ಅಭಿಮಾನಿಗಳ ಪೂಜೆ ಕೂಡ ಫಲ ಕೊಟ್ಟಿದೆ. ನಟ ಶಿವರಾಜ್ ಕುಮಾರ್ ಅವರ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಅಮೆರಿಕದಲ್ಲಿ ಯಶಸ್ವಿಯಾಗಿ ಮುಗಿದಿದೆ. ಡಾಕ್ಟರ್ ಮುರುಗೇಶ ಮನೋಹರನ್ ಅವರ ಮಾರ್ಗದರ್ಶನದಲ್ಲಿ ಸರ್ಜರಿ ಯಶಸ್ವಿಯಾಗಿ ನಡೆದಿದೆ. ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಗೆ ಬಾಮೈದ ಮಧು ಬಂಗಾರಪ್ಪ ಜೊತೆಯಲ್ಲೇ ಇದ್ದು ಶಿವಣ್ಣರನ್ನ ಆರೈಕೆ ಮಾಡ್ತಿದ್ದಾರೆ. ಆಪರೇಷನ್ ವೇಳೆ ಸಂಪೂರ್ಣ ಮೂತ್ರಪಿಂಡ ತೆಗೆದು ಹಾಕಿದ ವೈದ್ಯರು. ಶಿವಣ್ಣಗೆ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ಕಾಣಿಸಿಕೊಂಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಪಿತ್ತಕೋಶ ಶಸ್ತ್ರಚಿಕಿತ್ಸೆಗಾಗಿ ಶಿವರಾಜ್ ಕುಮಾರ್ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಗೆ ದಾಖಲಾಗಿದ್ರು. ಸತತ 6 ಗಂಟೆಗಳ ಕಾಲ ನಡೆದಂತ ಸರ್ಜರಿ ಯಶಸ್ವಿಯಾಗಿದೆ. ನಿನ್ನೆ ರಾತ್ರಿ ಡಾಕ್ಟರ್ ಮುರುಗೇಶ್ ನೇತೃತ್ವದ ವೈದ್ಯರ ತಂಡ ಯಶಸ್ವಿಯಾಗಿ ಸರ್ಜರಿಯನ್ನ ಮಾಡಿದೆ. ಕ್ಯಾನ್ಸರ್ ತಗುಲಿದಂತ ಮೂತ್ರಪಿಂಡವನ್ನ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಈ ಮೂಲಕ ರೋಗವನ್ನ ಸಂಪೂರ್ಣವಾಗಿ ನಿವಾರಿಸಲಾಗಿದೆ ಎಂದು ಡಾಕ್ಟರ್ ಮುರುಗೇಶ್ ಮನೋಹರನ್ ಹೇಳಿದ್ದಾರೆ. ಸರ್ಜರಿ ಬಳಿಕ ಅವರದ್ದೇ ಕರಳು ಬಳಸಿ ಕೃತಕ ಮೂತ್ರಕೋಶ ಮತ್ತೆ ಅಳವಡಿಸಲಾಗಿದೆ. ಶಿವಣ್ಣ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಬಹಳ ಧೈರ್ಯವಾಗಿದ್ದಾರೆ. ಸರ್ಜರಿ ವೇಳೆ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದ್ದು ಕೆಲವೇ ದಿನಗಳಲ್ಲಿ ಚೇತರಿಸಿಕೊಳ್ಳಲಿದ್ದಾರೆ ಎಂದು ವೈದ್ಯರು ಸ್ಪಷ್ಟನೆ ನೀಡಿದ್ದಾರೆ. Greetings everyone. My name is Dr. Manoharan. Today, Mr. Shivana's surgery went very well. He had the cancerous bladder removed completely with a complete clearance of the disease. Following this, he had an artificial bladder recreated using his own intestine. Mr. Shivana is a very strong person mentally and physically, and he was very, very stable throughout the surgery, and he did very well following the surgery. Post-operatively, he is doing very well. He is very stable, and all his laboratory work and the tests are very good. And being a very strong person, I expect him, by God's grace, to recover very quickly and get back to his normalcy within few weeks, by God's grace and everybody's blessings and prayers. Thank you. ಇನ್ನು ಶಿವಣ್ಣರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಿರುವಂತ ಗೀತಕ್ಕ ಕೂಡ ಮಾತನಾಡಿದ್ದಾರೆ. ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸದ್ಯ ಆಪರೇಷನ್ ಕಾರಣದಿಂದ ಶಿವಣ್ಣ ನಟನೆಯಿಂದ ದೊಡ್ಡ ಬ್ರೇಕ್ ಪಡ್ಕೊಂಡಿದ್ದಾರೆ. ಸಿನಿಮಾ ಕೆಲಸಗಳಿಗೆ ಬ್ರೇಕ್ ಕೊಟ್ಟು ಆರೋಗ್ಯದ ಕಡೆ ಗಮನ ಹಾಕಿದ್ದಾರೆ. ತಮ್ಮದೇ ಹೋಮ್ ಬ್ಯಾನರ್ ನಲ್ಲಿ ಮೂಡಿ ಬಂದಂತ ಭೈರತಿ ರಣಗಲ್ ಚಿತ್ರದ ಕೆಲಸಗಳನ್ನ ಪೂರ್ಣಗೊಳಿಸಿದ ಬಳಿಕ ಶಿವಣ್ಣ ಸಿನಿಮಾ ಪ್ರಮೋಷನ್ ವೇಳೆ ಅನಾರೋಗ್ಯದ ವಿಚಾರವನ್ನ ಹೇಳಿಕೊಂಡಿದ್ರು. ಬಟ್ ಎಲ್ಲೂ ಕೂಡ ಕ್ಯಾನ್ಸರ್ ಅನ್ನೋದು ರಿವೀಲ್ ಆಗಿರ್ಲಿಲ್ಲ. ಆದ್ರೆ ಶಸ್ತ್ರಚಿಕಿತ್ಸೆಗೆಂದು ಅಮೆರಿಕಾಗೆ ಹೋಗೋದಕ್ಕೂ ಮುನ್ನ ತಮಗೆ ಕ್ಯಾನ್ಸರ್ ಎಂಬ ವಿಚಾರವನ್ನ ರಿವೀಲ್ ಮಾಡಿದ್ದರು. ಯಾವಾಗ ತಮಗೆ ಕ್ಯಾನ್ಸರ್ ಇದೆ ಅಂತ ಶಿವಣ್ಣಗೆ ಗೊತ್ತಾಯ್ತೋ ಅವರು ಎದೆಗೊಂದಲಿಲ್ಲ. ಆತಂಕಗೊಳ್ಳದೆ ಚಿಕಿತ್ಸೆ ಬಗ್ಗೆ ಶಿವಣ್ಣ ಆಲೋಚನೆ ಮಾಡಿದ್ರು. ಜೊತೆಗೆ ಕುಟುಂಬಸ್ಥರ ಬೆಂಬಲ ಕೂಡ ಸಿಕ್ಕಿತ್ತು. ಬೆಂಗಳೂರಿನಲ್ಲಿ ಇದ್ಕೊಂಡೇ ವಿವಿಧ ಹಂತಗಳಲ್ಲಿ ಚಿಕಿತ್ಸೆಗೆ ಸಿದ್ಧರಾಗಿದ್ರು. ಕೊನೆಯದಾಗಿ ಶಸ್ತ್ರಚಿಕಿತ್ಸೆ ನಡೆಸಿ ಕ್ಯಾನ್ಸರ್ ತಗುಲಿದಂತ ಅವರ ಮೂತ್ರಕೋಶವನ್ನ ವೈದ್ಯರು ತೆಗೆದಿದ್ದಾರೆ. ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಸಮಸ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ. ದೇಹದ ವಿವಿಧ ಭಾಗಗಳಿಗೆ ಕ್ಯಾನ್ಸರ್ ತಗುಲ್ತಾ ಇದೆ. ಅದರಲ್ಲೂ ಕೂಡ ಬ್ಲಾಡರ್ ಕ್ಯಾನ್ಸರ್ಗೆ ತುತ್ತಾಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಆರಂಭದಲ್ಲಿ ಸಮಸ್ಯೆಯನ್ನು ಗುರುತಿಸಿದ್ರೆ ಮೂತ್ರಕೋಶ ಕ್ಯಾನ್ಸರ್ ಸಮಸ್ಯೆಯಿಂದ ಹೊರಬರಬಹುದು ಅಂತ ವೈದ್ಯರು ಕೂಡ ಹೇಳಿದ್ದಾರೆ. ಶಿವಣ್ಣಗೂ ಕೂಡ ಆರಂಭದಲ್ಲೇ ಸಮಸ್ಯೆ ಬಗ್ಗೆ ಗೊತ್ತಾಗಿರೋದ್ರಿಂದ ಸರ್ಜರಿ ಮೂಲಕ ಮೂತ್ರಕೋಶವನ್ನ ಕತ್ತರಿಸಿ ತೆಗೆಯಲಾಗಿದೆ. ಶಿವಣ್ಣ ಕೂಡ ಚೇತರಿಸಿಕೊಳ್ಳುತ್ತಿದ್ದಾರೆ. ಇನ್ನು ಡಿಸೆಂಬರ್ 18ರಂದು ಪತ್ನಿ ಹಾಗೂ ಪುತ್ರಿ ಜೊತೆ ಶಿವಣ್ಣ ಅಮೆರಿಕಾಗೆ ತೆರಳಿದ್ದರು. ಇನ್ನು 30 ದಿನಗಳ ಕಾಲ ಅಲ್ಲೇ ಉಳಿಯಲಿದ್ದಾರೆ. ಜನವರಿ 25ರಂದು ಸೆಂಚುರಿ ಸ್ಟಾರ್ ಮತ್ತೆ ಭಾರತಕ್ಕೆ ವಾಪಸ್ ಬರಲಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಶಿವಣ್ಣ ಹೆಚ್ಚು ಜಾಗರೂಕರಾಗಿರ್ಬೇಕಾಗುತ್ತೆ ಅಂತ ವೈದ್ಯರೇ ಹೇಳಿದ್ದಾರೆ. ಸದ್ಯಕ್ಕಂತೂ ಸರ್ಜರಿ ಯಶಸ್ವಿಯಾಗಿರೋದ್ರಿಂದ ಅಭಿಮಾನಿಗಳು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ನಮಸ್ಕಾರ.